ಬೆಂಗಳೂರಲ್ಲಿ ನಿತ್ಯ ಒಂದಿಲ್ಲ ಒಂದು ಸಮಸ್ಯೆ ಸಿಟಿ ಜನರ ನಿದ್ದೆಗೆಡಿಸ್ತಿದೆ. ಒಂದೆಡೆ ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತ ಸಿಟಿ ಮಂದಿಗೆ ಇದೀಗ ಬಿಬಿಎಂಪಿಯ ಎಡವಟ್ಟಿನಿಂದ ಫುಟ್ಪಾತ್ ಮೇಲೂ ನೆಮ್ಮದಿಯಾಗಿ ಓಡಾಡೋಕೆ ಸಮಸ್ಯೆ ಎದುರಾಗ್ತಾ ಇದೆ. ಅತಿ ಹೆಚ್ಚು ವಾಹನ ದಟ್ಟಣೆ ಇರೋ ಮೇಕ್ರಿ ಸರ್ಕಲ್ ಬಳ್ಳಾರಿ ರಸ್ತೆಯಲ್ಲಿ ಫುಟ್ಪಾತ್ ಅಗೆದು ಬಿಟ್ಟಿರೋ ಪಾಲಿಕೆ 6 ತಿಂಗಳಾದರೂ ಕಾಮಗಾರಿ ಆರಂಭಿಸಿರುವುದು ಪಾದಚಾರಿಗಳಿಗೆ ಸಂಕಷ್ಟ ತಂದಿಟ್ಟಿದೆ. ಈಗ ಬಿಬಿಎಂಪಿ ಎಡವಟ್ಟಿಗೆ ಪಾದಚಾರಿಗಳಿಗೆ ಸಂಕಷ್ಟ. ಅಧ್ವಾನ ಆಗಿರೋ ರಸ್ತೆಯಿಂದ ಜನರಿಗೆ ಜೀವಭಯ. ಹೀಗೆ ಸಾಗರೋಪಾದಿಯಲ್ಲಿ ಸಾಕ್ತಿರೋ ವಾಹನಗಳ ಸಾಲು, ವಾಹನಗಳ ಗುಂಪಿನ ಮಧ್ಯೆ ರಸ್ತೆ ಬದಿಯಲ್ಲೇ ಓಡಾಡ್ತಿರೋ ಪಾದಚಾರಿಗಳು, ಇತ್ತ ಅಗೆದು ಬಿಟ್ಟ ಫುಟ್ಪಾತ್ನಲ್ಲಿ ಮಳೆಯಿಂದ ತುಂಬಿ ನಿಂತಿರೋ ಕೆಸರು, ಇವೆಲ್ಲ ಪ್ಯಾಲೇಸ್ ರಸ್ತೆಯಲ್ಲಿ ಸಾಗೋ ಮಾರ್ಗದಲ್ಲಿ ಬಿಬಿಎಂಪಿಯ ಕಾಮಗಾರಿಯಿಂದ ಆಗಿರೋ ಎಡವಟ್ಟಿನ ದೃಶ್ಯ. ಚೆನ್ನಾಗಿದ್ದ ಫುಟ್ಪಾತ್ ಅನ್ನು ನವೀಕರಣ ಮಾಡೋಕೆ ಅಂತ ಅಗೆದು ಬಿಟ್ಟಿದ್ದ ಪಾಲಿಕೆ 6 ತಿಂಗಳಾದ್ರೂ ಕಾಮಗಾರಿ ಮುಗಿಸದಿರೋದು ಈ ಮಾರ್ಗದಲ್ಲಿ ಓಡಾಡೋ ಜನರಿಗೆ ಭಾರಿ ಸಮಸ್ಯೆ ತಂದಿಟ್ಟಿದೆ. ಇಲ್ಲಿ ಜನಗಳು ತಿರುಗಾಡೋದಕ್ಕೂ ಕಷ್ಟ ಆಗ್ತದೆ, ಎಲ್ಲರೂ ನಡಿಬೇಕಾದ್ರೂ ಕಷ್ಟ. ಫುಟ್ಪಾತು ಭಾಳ ತೊಂದರೆ ಕೊಡ್ತಾ ಇದೆ ಜನಗಳಿಗೆ, ಇದಕ್ಕೆ ತಿರುಗಾಡೋದಕ್ಕೆ. ದಯವಿಟ್ಟು ಇದು ಬೇಗ ಮಾಡಿಸ್ಕೊಡಿ ಅಂತ ನಾನು ಮನವಿ ಮಾಡ್ಕೊಡ್ತೀನಿ ಮೇಡಮ್. ಚೆನ್ನಾಗಿರೋ ಫುಟ್ಪಾತನ್ನು ಅಗಿಸಿ ಈ ಥರ ಮಾಡಿದ್ದಾರೆ. ಯಾತಕ್ಕೆ ಈ ಥರ ಮಾಡಿದಾರೋ ಗೊತ್ತಿಲ್ಲ. ಇದು ಚೆನ್ನಾಗಿ ನಡೆಯೋಕ್ಕೂ ಚೆನ್ನಾಗಿತ್ತು, ಓಡಾಡೋದಕ್ಕೂ ಚೆನ್ನಾಗಿತ್ತು. ಇದನ್ನ ಆಗೋದು ಈ ಥರ ಬಿಟ್ಟಿದ್ದಾರೆ ಮೇಡಮ್. 3 ತಿಂಗಳಿಂದ ಬರೀ ಇದೇ ಸಮಸ್ಯೆ ಮೇಡಮ್. ಮಳೆ ಬಂದ್ರಂತೂ ಇಲ್ಲಿ ನಡೆಯೋಕ್ಕೆ ಆಗಲ್ಲ, ತುಂಬ ಕಷ್ಟ. ಇನ್ನು ಇದೇ ರಸ್ತೆಯಲ್ಲಿ ವಾಹನಗಳ ಸಂಚಾರ ಕೂಡ ಹೆಚ್ಚಾಗ್ತಿರೋದ್ರಿಂದ ಪಾದಚಾರಿಗಳು ಜೀವ ಕೈಯಲ್ಲಿಡಿದು ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫುಟ್ಪಾತ್ನಲ್ಲಿದ್ದ ಟೈಲ್ಸ್ಗಳನ್ನೆಲ್ಲ ತೆಗೆದು ಹಾಕಿರೋ ಹಿನ್ನೆಲೆ ಮಳೆ ಬಂದಾಗ ಇಡೀ ಫುಟ್ಪಾತ್ ಕೆಸರುಮಯವಾಗ್ತಿದೆ. ಈ ಹಿನ್ನೆಲೆ ಪಾದಚಾರಿಗಳು ರಸ್ತೆಯಲ್ಲೇ ಓಡಾಡುವಂತಾಗಿದೆ. ಸಮಸ್ಯೆ ಆಗ್ತಿದ್ರೂ ಕಾಮಗಾರಿ ಮುಗಿಸದ ಪಾಲಿಕೆ ವಿರುದ್ಧ ಕಿಡಿಕಾರ್ತಿರೋ ಜನ ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಅಂತಿದ್ದಾರೆ. ಹೇಳ್ಬೇಕು ಅಂದ್ರೆ ಆಲ್ರೆಡಿ ತುಂಬಾನೇ ಟ್ರಾಫಿಕ್ ಇರುತ್ತೆ. ಬಟ್ ನಮಗೆ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇವಿ. ಇಲ್ಲಿಂದ ಅಂತ ಅಲ್ಲ, ಅಲ್ಲಿ ಬಸ್ ಸ್ಟಾಪಲ್ಲೂ ಇದೇ ರೀತಿ ಎಲ್ಲ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಕೆಲವು ಸಲ ಎಷ್ಟೋ ಜನ ನೋಡದೆ ಸ್ಕಿಡ್ಡಾಗಿ ಬಿದ್ದಿರೋರು ಇದ್ದಾರೆ. ಬಟ್ ಆದಷ್ಟು ಬೇಗ ಇದನ್ನು ಸರಿ ಮಾಡಿಸಿ ಅಂತ ಕೇಳ್ಕೊಡ್ತೀನಿ. ನಮ್ಗೆ ಹೆದರಿಕೆ ಆಗುತ್ತೆ, ಎಲ್ಲಿ ಯಾವ ಗಾಡಿ ಬಂದು ನಮ್ಮನ್ನು ಹಿಟ್ ಮಾಡುತ್ತೋ ಅಂದ್ರೆ ನಮ್ಗೆ ಭಯ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮಗೂ ಟೈಮ್ ಆಗಿರುತ್ತೆ ಅಲ್ಲ, ವೆಯ್ಟ್ ಮಾಡ್ತೀವಿ. ಆಟೋದವರು ಬರಲ್ಲ. ಈಗ ನಿಮಗೆ ಗೊತ್ತು, ಈಗ UPI ಪೇಮೆಂಟ್ ಬಗ್ಗೆ ಸ್ವಲ್ಪ ಇದಾಗಿರೋದ್ರಿಂದ ಅವರು ಬರಲ್ಲ, ಡಿಮ್ಯಾಂಡ್ ಮಾಡ್ತಾರೆ. ನಾವು ಎಲ್ಲ ಟೈಮಲ್ಲೂ ಕ್ಯಾಶ್ ಇಟ್ಕೊಳ್ಳಲ್ಲ. ಸೊ ಸ್ಕ್ಯಾನ್ ಮಾಡ್ತೀವಿ ಅಂದರೆ ಬೇಡ ಕ್ಯಾಶ್ ಕೊಡಿ ಅಂತಾರೆ. ಸೊ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಗೌರ್ಮೆಂಟ್ ಈ ಕಡೆ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ. ಸದ್ಯ ಬೆಂಗಳೂರಿನ ಪ್ರತಿ ರಸ್ತೆಯಲ್ಲೂ ಒಂದಿಲ್ಲೊಂದು ಅವಾಂತರ ಸೃಷ್ಟಿಸಿರೋ ಜಲಮಂಡಳಿ ಹಾಗೂ ಪಾಲಿಕೆ ನಡೆಗೆ ಸಿಟಿ ಮಂದಿ ಕಂಗಾಲಾಗ್ತಿದ್ದು, ಇತ್ತ ಬೆಂಗಳೂರನ್ನು ಬ್ರ್ಯಾಂಡ್ ಮಾಡ್ತೇವೆ, ಗ್ರೇಟರ್ ಬೆಂಗಳೂರು ಮಾಡ್ತೇವೆ ಅಂತ ಕತೆ ಹೇಳ್ತಿರೋ ಸರ್ಕಾರ ಕೂಡ ಸೈಲೆಂಟ್ ಆಗಿದ್ದು, ಇತ್ತ ರಾಜಧಾನಿಯ ಜನರಿಗೆ ಆಗ್ತಿರೋ ಸಮಸ್ಯೆಗೆ ಪರಿಹಾರ ಯಾವಾಗ ಸಿಗುತ್ತೆ, ಅರೆಬರೆ ಆಗಿರೋ ಕಾಮಗಾರಿ ಯಾವಾಗ ಪೂರ್ಣವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.